ಬ್ಯಾನ್ ಆದ ನಂತರ ಹೆಚ್ಚಿನ ಜನ ಇನ್ಸ್ಟಾಗ್ರಾಮ್ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಇದರಲ್ಲಿರುವ ರೀಲ್ಸ್ ಆಯ್ಕೆ ಜನರನ್ನ ಹೆಚ್ಚು ಆಕರ್ಷಿಸಿದೆ. ಇನ್ನು ಇದೇ ಕಾರಣಕ್ಕಾಗಿ ಮಕ್ಕಳಿಂದ ಹಿಡಿದು ವಯಸ್ಸಾಗುವವರೆಗೂ ಇನ್ಸ್ಟಾಗ್ರಾಮ್ ಬಳಕೆಯನ್ನ ಮಾಡ್ತಾರೆ. ಮಕ್ಕಳ ಶೈಕ್ಷಣಿಕ ಅಭ್ಯಾಸ ಕಡಿಮೆಯಾಗಿದೆ. ಇನ್ನು ಹೀಗಾಗಿ ಪೋಷಕರು ಮಕ್ಕಳ ಮೇಲೆ ನಿಗಾ ಇಡಲು ನಾನಾ ಪ್ರಯತ್ನವನ್ನ ಮಾಡ್ತಾ ಇರೋದು ಉಂಟು. ಸದ್ಯ ಪೋಷಕರು ಮಕ್ಕಳ ಮೇಲೆ ಗಮನ ಹರಿಸಲು ಇನ್ಸ್ಟಾಗ್ರಾಮ್ ಹೊಸ ಫೀಚರ್ ಒಂದನ್ನ ತಂದಿದೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದನ್ನ ಹೇಗೆ ಆಕ್ಟಿವ್ ಮಾಡಿಕೊಳ್ಬೇಕೆಂಬ ವಿವರ ಇಲ್ಲಿದೆ. ಇಂದು ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದ್ದೇ ಇರುತ್ತೆ. ಮೊಬೈಲ್ ಇಲ್ಲದೆ ಯಾವುದೇ ಕೆಲಸ ಆಗುವುದಿಲ್ಲ. ಮೊಬೈಲ್ನ ಬಳಕೆ ಹೇಗೆ ಹೆಚ್ಚಾಗಿದೆಯೋ ಅದೇ ರೀತಿ ಸೋಷಿಯಲ್ ಮೀಡಿಯಾ ಬಳಕೆಯೂ ಹೆಚ್ಚುತ್ತಲೇ ಇದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಎಕ್ಸ್ ಸೇರಿದಂತೆ ಇನ್ನಿತರ ಸೋಷಿಯಲ್ ಮೀಡಿಯಾ ಬಳಕೆ ಮಾಡದ ಜನರಿಲ್ಲ. ಈ ಸೋಷಿಯಲ್ ಮೀಡಿಯಾಗಳು ಜನರನ್ನ ಬೇಗನೆ ತನ್ನತ್ತ ಆಕರ್ಷಿಸುತ್ತದೆ. ಹೆಚ್ಚಿನವರು ಇನ್ಸ್ಟಾಗ್ರಾಮ್ಗೆ ಅಡಿಕ್ಟ್ ಆಗಿದ್ದಾರೆ. ಹೌದು, ಟಿಕ್ಟಾಕ್ ಬ್ಯಾನ್ ಆದ ನಂತರ ಇನ್ಸ್ಟಾಗ್ರಾಮ್ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಇದರಿಂದ ರೀಲ್ಸ್ ಆಯ್ಕೆ ಜನರನ್ನ ಹೆಚ್ಚು ಆಕರ್ಷಿಸಿದೆ. ಇದೇ ಕಾರಣಕ್ಕಾಗಿ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಇನ್ಸ್ಟಾಗ್ರಾಮ್ ಬಳಕೆ ಮಾಡುತ್ತಾರೆ. ಇನ್ಸ್ಟಾಗ್ರಾಮ್ ಈ ಹೆಸರಿನ ಹೆಚ್ಚು ಪರಿಚಯ ಅಗತ್ಯವಿಲ್ಲ. ಪ್ರತಿಯೊಂದು ಫೋನ್ ಈ ಅಪ್ಲಿಕೇಶನ್ ಹೊಂದಿರುವುದು ಸಾಮಾನ್ಯ. ಈ ಸೋಷಿಯಲ್ ಮೀಡಿಯಾದಲ್ಲಿ ಯುವಕರೆಲ್ಲರೂ ಮುಳುಗಿ ಹೋಗಿದ್ದಾರೆ. ಆದರೂ ಮಕ್ಕಳು ಸಹ ಇದಕ್ಕೆ ಅಡಿಕ್ಟ್ ಆಗಿರುವುದು ಅಪಾಯದ ಸಂಗತಿ. ಅದಕ್ಕೆ ಪರಿಸ್ಥಿತಿ ಕೈ ಜಾರದಂತೆ ಇನ್ಸ್ಟಾಗ್ರಾಮ್ ಹೊಸದೊಂದು ಫೀಚರ್ ಹೊರತರುತ್ತಿದೆ. ಈ ಫೀಚರ್ ಮೂಲಕ ಮಕ್ಕಳು ಯಾವ ರೀತಿಯ ಕಂಟೆಂಟ್ ನೋಡುತ್ತಿದ್ದಾರೆ ಎಂಬುದನ್ನು ಪೋಷಕರು ತಿಳಿದುಕೊಳ್ಳಬಹುದಾಗಿದೆ. ಅದರ ಹೆಸರೇ ಪೇರೆಂಟಲ್ ಸೂಪರ್ವಿಷನ್ ಫೀಚರ್. ಈ ವೈಶಿಷ್ಟ್ಯದೊಂದಿಗೆ ಪೋಷಕರು ಇನ್ಸ್ಟಾಗ್ರಾಂನಲ್ಲಿ ಎಷ್ಟು ಸಮಯವನ್ನ ಕಳೆಯುತ್ತಿದ್ದಾರೆ, ಯಾವ ಖಾತೆಯನ್ನ ಫಾಲೋ ಮಾಡುತ್ತಿದ್ದಾರೆ ಎಂಬುದನ್ನು ಕಂಡುಕೊಳ್ಳಬಹುದು. ಪೇರೆಂಟಲ್ ಸೂಪರ್ವಿಷನ್ ಫೀಚರ್ ಅನ್ನು ಆಕ್ಟಿವೇಟ್ ಮಾಡ ಬಯಸುವವರು ತಮ್ಮ ಮಕ್ಕಳ ಖಾತೆಗಳಿಂದ ಇನ್ಸ್ಟಾಗ್ರಾಂಗೆ ಮನವಿ ಸಲ್ಲಿಸಬೇಕು. ಅದರ ನಂತರ ಪೋಷಕರು ತಮ್ಮ ಮಕ್ಕಳು ಬಳಸುವ ಖಾತೆಗಳಿಗೆ ಪೇರೆಂಟಲ್ ಸೂಪರ್ವಿಷನ್ ರಿಕ್ವೆಸ್ಟ್ ಕಳಿಸಬೇಕು. ಅವರ ಮಕ್ಕಳು ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿಕೊಂಡ್ರೆ ಪೋಷಕರು ತಮ್ಮ ಮಕ್ಕಳ ಇನ್ಸ್ಟಾಗ್ರಾಂ ಖಾತೆಯನ್ನು ಹೇಗೆ ಬಳಸುತ್ತಿದ್ದಾರೆ ಎಂಬುದು ತಿಳಿದುಕೊಳ್ಳಬಹುದು. ಈ ವೈಶಿಷ್ಟ್ಯದಿಂದಾಗಿ ಯಾವುದೇ ಮಗು ಬೇರೊಬ್ಬರ ಖಾತೆಯ ಬಗ್ಗೆ ದೂರು ನೀಡಿದರೆ ಪೋಷಕರು ನೋಟಿಫಿಕೇಶನ್ ಪಡೆಯುತ್ತಾರೆ. ಪೇರೆಂಟಲ್ ಸೂಪರ್ವಿಷನ್ ಫೀಚರ್ ಜೊತೆಗೆ ಇನ್ಸ್ಟಾಗ್ರಾಂ ಮತ್ತೊಂದು ವೈಶಿಷ್ಟ್ಯವನ್ನ ಸಹ ತಂದಿದೆ. ಅಷ್ಟೇ ಟೇಕ್ ಎ ಬ್ರೇಕ್. ಬಹುಪಾಲು ಜನರು ಇನ್ಸ್ಟಾಗ್ರಾಂಗೆ ಲಾಗಿನ್ ಆದ ನಂತರ ಅವರು ಎಷ್ಟು ಸಮಯದವರೆಗೆ ಉಪಯೋಗಿಸುತ್ತಾರೆ ಎಂದು ಅವರಿಗೆ ತಿಳಿದಿರುವುದಿಲ್ಲ. ಅವರು ನಿಮಿಷಗಳಿಂದ ಗಂಟೆಗಳವರೆಗೆ ಇನ್ಸ್ಟಾಗ್ರಾಂ ಬಳಸುತ್ತಲೇ ಇರುತ್ತಾರೆ. ಈ ಪರಿಸ್ಥಿತಿ ಅತಿಯಾಗುತ್ತಿರುವುದನ್ನ ಮನಗಂಡ ಇನ್ಸ್ಟಾಗ್ರಾಂ ಸ್ವಯಂ ನಿಯಂತ್ರಣಕ್ಕಾಗಿ ಟೇಕ್ ಎ ಬ್ರೇಕ್ ಎಂಬ ಫೀಚರ್ ತಂದಿದೆ. ಬಳಕೆದಾರರು ದೀರ್ಘಕಾಲ ಇನ್ಸ್ಟಾಗ್ರಾಂ ನೋಡುತ್ತಿದ್ದರೆ ಫೋನ್ ಪರದೆಯಲ್ಲಿ ಟೇಕ್ ಎ ಬ್ರೇಕ್ ಎಂಬ ಪಾಪ್ ಆಪ್ ಸಂದೇಶವು ಕಾಣಿಸಿಕೊಳ್ಳುತ್ತದೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ಎಷ್ಟು ಸಮಯ ವಿರಾಮ ತೆಗೆದುಕೊಳ್ಳಬೇಕು ಎಂಬುದರ ಕುರಿತು ಸಮಯದ ಮಿತಿಗಳನ್ನು ಕಾಣಬಹುದು. ಸಮಯವನ್ನು ಆಯ್ಕೆ ಮಾಡಿದ ನಂತರ ಅದು ಕೆಲವು ಸಲಹೆಗಳನ್ನು ನೀಡುತ್ತದೆ. ಇನ್ಸ್ಟಾಗ್ರಾಂನಲ್ಲಿ ಟೇಕ್ ಎ ಡೀಪ್ ಬ್ರೀತ್ ಬಳಿಕ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಬರೆಯಿರಿ. ನಿಮ್ಮ ಮೆಚ್ಚಿನ ಹಾಡುಗಳನ್ನು ಆಲಿಸಿ ಮತ್ತು ಟು ಡು ಲಿಸ್ಟ್ ನಲ್ಲಿರುವ ಕಾರ್ಯಗಳನ್ನು ಪೂರ್ಣಗೊಳಿಸಿ ಎಂದು ಸೂಚಿಸುತ್ತದೆ. ಮಕ್ಕಳು ಇನ್ಸ್ಟಾಗ್ರಾಂನಲ್ಲಿ ಎಷ್ಟು ಸಮಯವನ್ನು ಕಳೆಯುತ್ತಿದ್ದಾರೆ ಎಂಬುದನ್ನು ಈ ರೀತಿ ತಿಳಿದುಕೊಳ್ಳಿ. ಮೊದಲು ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪ್ರೊಫೈಲ್ ಓಪನ್ ಮಾಡಿ, ನಂತರ ಮೇಲಿನ ಮೆನು ಬಾರ್ ಅನ್ನು ಕ್ಲಿಕ್ ಮಾಡಿ ಮತ್ತು ನಿಮ್ಮ ಆಕ್ಟಿವೇಟ್ ಆಯ್ದುಕೊಳ್ಳಿ. ದಿನದಿಂದ ದಿನಕ್ಕೆ ಇಡೀ ವಾರಕ್ಕೆ ಇನ್ಸ್ಟಾಗ್ರಾಂ ಅನ್ನ ಎಷ್ಟು ಸಮಯದವರೆಗೆ ಬಳಸಲಾಗಿದೆ ಎಂಬ ವಿವರಗಳನ್ನು ಸ್ಕ್ರೀನ್ ಮೇಲೆ ಕಾಣುತ್ತವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.